ಭಾಳಷ್ಟು ಸಂತೋಷ. ಈ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು ರಾಜ್ಯಾದ್ಯಂತ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದಂಥ ಸಂದರ್ಭದಲ್ಲಿ ಹಲವಾರು ಜನ ಬಂದು ನನ್ನ ಹತ್ರ ಕೇಳಿದರು, ನಿಮ್ಮ ಮನೆಗೆ ಎಷ್ಟೆಷ್ಟೋ ಶ್ರೀಮಂತರು ಭಾಳಷ್ಟು ದೊಡ್ಡ ದೊಡ್ಡ ನಾಯಕರಿದ್ದರು, ಅವ್ರ ಮನೆ ಬಿಟ್ಟು ನಿಮ್ಮ ಮನೆಗೆ ಹೇಗೆ ಬಂದರು ಅಂತ. ಆಗ ನಾನು ಹೇಳಿದೆ, ಸಾಮಾನ್ಯರ ಮುಖ್ಯಮಂತ್ರಿ ಆದಾಗ ಖಂಡಿತವಾಗಲೂ ಸಾಮಾನ್ಯರ ಮನೆಗೆ ಬರೋದು ಸಹಜ ಅಂತ ಹೇಳಿದೆ. ಅದಕ್ಕೆ ಕಾರಣಕರ್ತರು ಕೂಡ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು, ನನ್ನ ರಾಜಕೀಯ ನಾಯಕರಾದಂಥ ಶ್ರೀ ಯು ಟಿ ಖಾದರ್ ಸರ್ ಅವರು ಕೂಡ ಹಾಗೆ. ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವನ ಮಾಡುವಂಥವರು, ಅವರು ರಾಜಕೀಯವನ್ನು ಮಾಡುವಂಥವರು. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿಗಳನ್ನು ಬರುವ ರೀತಿಯಲ್ಲಿ ಸಾಧ್ಯ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಯು ಟಿ ಖಾದರ್ ಸರ್ ಅವರು. ಮತ್ತು ಭಾಳಷ್ಟು ಸಂತೋಷ ಆಗಿದೆ. ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರುವುದಂತೇಳಿದರೆ ಅದು ಭಾಳ ದೊಡ್ಡ ವಿಷಯ. ನಮ್ಮ ಜೀವನದಲ್ಲೇ ಮರೆಯಲಾರದ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಂತ ಒಂದು ದಿನ, ಆವತ್ತಿನ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಖಂಡಿತವಾಗಲೂ ಆ ರೀತಿ ಯಾವುದೇ ಕೌಂಟ್ರ್ ಕೊಡುವಂಥ ಒಂದು ಸನ್ನಿವೇಶವೇ ಸೃಷ್ಟಿಯಾಗುವುದಿಲ್ಲ. ಒಬ್ಬರು ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಾಗ ಭಾಳಷ್ಟು ಖುಷಿಯಿಂದ ಸಂತೋಷದಿಂದ ಅವರನ್ನು ಜೈಕಾರ ಕೂಗುವುದು, ಅವರಿಗೆ ಜೈಕಾರವನ್ನು ಹಾಕುವಂಥದ್ದು ಅದು ನಿಜವಾಗ್ಲೂ ಸಂಪ್ರದಾಯ. ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಮ್ಮ KPCC ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು. ಆದರೆ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಘೋಷಣೆ ಕೂಗುವುದಕ್ಕಿಂತ ಅವರು ಉಪಸ್ಥಿತಿರುವಾಗ ಇದಕ್ಕಿಂತ 100 ಪಟ್ಟು ಜಾಸ್ತಿ ಘೋಷಣೆ ಕೂಗಿದಾಗಲೂ ಕೂಡ ಇಡೀ ರಾಜ್ಯದಲ್ಲೇ ಭಾಳಷ್ಟು ಖುಷಿಯನ್ನು ಪಡ್ತಾರೆ ಮನುಷ್ಯರು ಎಲ್ಲರೂ ಕೂಡ, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಒಬ್ಬರು ಮುಖ್ಯಮಂತ್ರಿಯ ಮಧ್ಯದಲ್ಲಿ ಒಂದು ಘೋಷಣೆಗಳನ್ನು ಕೂಗುವುದು ಅಷ್ಟೊಂದು ಶೋಭೆ ತರ್ತದೆ ಅಂತ ನನಗೆ ಅನಿಸೋದಿಲ್ಲ. ಆದರೂ ಕೂಡ ಅವರು ಇಂಥ ಒಂದು ಚಿಲ್ಲರೆ ರಾಜಕೀಯಗಳಿಗೆ ಯಾವುದೇ ರೀತಿಯ ಒಂದು ರಾಜ್ಯದಲ್ಲಿ ಮಹತ್ವ ಬರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ಮನೆಯಲ್ಲಿ ಕೂಗಿದಂಥ ಒಂದು ಜೈಕಾರ ಅದು ಯಾವುದೇ ಒಂದು ಕೌಂಟರ್ ಅಥವಾ ಏನು DKC ಅವರಿಗೆ ಜೈಕಾರ ಕೂಗಿದ್ದಕ್ಕೆ ಪ್ರತಿಯಾಗಿ ಕೂಗಿದಂಥ ಜೈಕಾರ ಅಲ್ಲ. ಸಂತೋಷದಿಂದ, ಪ್ರೀತಿಯಿಂದ ಮತ್ತು ಅವರ ಜನಪ್ರಿಯತೆ ಮತ್ತು ಅವರ ಉತ್ತಮ ಅಂತ ರಾಜ್ಯದಲ್ಲಿ ಮಾಡಿದಂಥ ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಮಾಡಿದಂಥ ಒಂದು ಸೇವೆಯನ್ನು ಮನಗಂಡು ಅವರನ್ನು ಮೆಚ್ಚಿ, ಅವರನ್ನ ಇಷ್ಟದಿಂದ, ಅವರನ್ನ ಪ್ರೀತಿಯಿಂದ ಅವರಿಗೆ ಬರಮಾಡಿಕೊಂಡಿದ್ದು ಮತ್ತು ಅವರಿಗೆ ಜೈಕಾರಕ್ಕೆ ಹೋಗಿದ್ದು ಹೊರತು ಯಾವುದೇ ಅವರನ್ನು ಯಾರನ್ನು ಓಲೈಸುವ ಒಂದು ಜೈಕಾರ ಅದು ಆಗಿರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಚಂದ್ರ ಅಂತ ಹೇಳಿದರೆ ನಮ್ಮ ನಡುಪದವಿನ ಅಂಬೇಡ್ಕರ್ ಕಾಲೋನಿಯ ನಿವಾಸಿ, ನನ್ನ ಆತ್ಮೀಯ ಸ್ನೇಹಿತ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಾನು ಮೊದಲೇ ಬಾರಿಗೆ ಪಂಚಾಯತಿಗೆ 20 ವರ್ಷಗಳಿಂದ, ಈಗ ನಾನು 4ನೇ ಬಾರಿ ಪಂಚಾಯತ್ನ ಸದಸ್ಯನಾಗಿದ್ದೇನೆ. ಮೊದಲನೇ ಬಾರಿ ಪಂಚಾಯತಿಗೆ ನಿಲ್ಲುವ ಸಂದರ್ಭದಲ್ಲಿ ನನ್ನ ಜೊತೆ ಪಕ್ಷಕ್ಕಾಗಿ ದುಡಿದಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅವನ ಸಾವು ನನಗೆ ಭಾಳಷ್ಟು ಆಘಾತ ತಂದಿದೆ ಮತ್ತು ಅವನು ಮಾರಕವಾದಂಥ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಅವನನ್ನು ಉಳಿಸಲಿಕ್ಕೆ ಭಾಳಷ್ಟು ನನ್ನ ಕೈಲಾಗುವ ಭಾಳಷ್ಟು ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಆದರೆ ಅವನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಆ ದುಃಖ ನನ್ನ ಮನಸ್ಸಲ್ಲಿ ಯಾವತ್ತೂ ಕಾಡ್ತದೆ. ಅವನನ್ನು ನೋಡಿದಾಗ, ಅವನ ಫೋಟೋ ನೋಡಿದಾಗ ನನಗೆ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ನನಗೆ ಕಣ್ಣೀರು ಬಂದೇ ಬರ್ತದೆ. ಮತ್ತು ಇಂಥ ನನ್ನ ಒಂದು ಸೌಭಾಗ್ಯ, ನನ್ನ ಮನೆಗೆ ಮುಖ್ಯಮಂತ್ರಿ ಬರುವಂಥ ಸಂದರ್ಭದಲ್ಲಿ ನನ್ನ ಕಷ್ಟಕಾಲದಲ್ಲಿದ್ದಂಥ ನನ್ನ ಚಂದ್ರನನ್ನು, ಅವರ ಕುಟುಂಬವನ್ನು ಕರೆಸಿ ನಾನು ಅವರಿಗೆ ಇವನ ಸೇವೆಯನ್ನು, ಈ ಪಕ್ಷಕ್ಕಾಗಿ ಮಾಡಿದಂಥ ಅವನ ಕೆಲಸಗಳ ಬಗ್ಗೆ ಆಲ್ಬಮ್, ಅವನ ಫೋಟೋ ತೋರಿಸಿ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದು ಮತ್ತು ಅವನ ಮಗುವನ್ನು ಮತ್ತು ನನ್ನ ಮಗುವನ್ನು ಒಂದೇ ಸ್ಕೂಲಲ್ಲಿ ಕಲಿಸ್ತಾ ಇರುವಂಥದ್ದು ಮತ್ತು ಅವರ ಧರ್ಮಪತ್ನಿಯವರಿಗೆ ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಂಥ ಶ್ರೀ ಯು ಟಿ ಖಾದರ್ ಸರ್ ನಮ್ಮ ತಾಲೂಕು ಆಫೀಸ್ನಲ್ಲಿ ಕೆಲಸ ಕೂಡ ಕಲಿಸಿಕೊಟ್ಟದ್ದು. ಅದಂತರ ಬೆಂಗಳೂರಲ್ಲಿ ಕೂಡ ವಿಧಾನಸಭೆಯಲ್ಲಿ ಬೇರೆ ಕಾಲ್ಫರ್ ಆದಾಗ ಅವರನ್ನು ಅದಕ್ಕೆ ಕೂಡ ಸರ್ಕಾರಿ ಕೆಲಸಕ್ಕೆ ಕೂಡ ಅಪ್ಲಿಕೇಶನ್ ಹಾಕಿ ಅನ್ನುವಂಥ ಮನವಿಯನ್ನು ಕೂಡ ನನ್ನ ಮುಖಾಂತರ ಸ್ಪೀಕರ್ ಸಾಹೇಬರು ಮಾಡಿದರು. ಅವರು ಅಷ್ಟೇ ಬಡವರ ಮತ್ತು ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೋ ಅವರು ಜೀವಂತವಾಗಿ ಇದ್ದಾಗಲೂ ಕೂಡ, ಅವರ ಮರಣ ನಂತರವೂ ಕೂಡ ಅವರ ಕುಟುಂಬವನ್ನು ಮತ್ತು ಅವರನ್ನು ಭಾಳಷ್ಟು ನೆನಪಿಟ್ಕೊಂಡು ಸೇವೆ ಕೊಡುವಂಥದ್ದು ನಮ್ಮ ಸ್ಪೀಕರ್ ಸಾಹೇಬರವರ ಭಾಳಷ್ಟು ದೊಡ್ಡ ಗುಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು
ದಲಿತರ ಅಲ್ಪಸಂಖ್ಯಾತರ ಒಂದು ಆಶಾಕಿರಣ, ಹಿಂದುಳಿದ ವರ್ಗದ ಅಹಿಂದ ನಾಯಕರು ಅನ್ನುವಂಥದ್ದು. ಅವರು ನಮ್ಮ ಮನೆಗೆ ಬಂದಿರುವ ಸಂತೋಷದ ಆ ಕ್ಷಣವನ್ನು ನಾವು ಸಂತೋಷಪಟ್ಟು ಅದನ್ನು ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಒಂದು ಯುವಕರೆಲ್ಲ ನಾವು ಸೇರ್ಕೊಂಡು ಒಂದು ಯೋಜನೆಯನ್ನು ರೂಪಿಸ್ತೀವಿ. ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ ಬಾಗಿ ಅನ್ನುವಂಥ ಒಬ್ಬಾಕೆ ಮಹಿಳೆ ಇದ್ದಾರೆ, ವೃದ್ಧೆ. ಅವರ ಆರ್ಥಿಕವಾಗಿ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅವರ ಮನೆ ಅರ್ಧಕ್ಕೆ ಕಟ್ಟಿ ಸಾಧಾರಣ ಲಿಂಟಲ್ ಲೆವೆಲಲ್ಲಿ ಈಗ ನಿಂತು ಸುಮಾರು 3 ವರ್ಷಗಳ ಕಾಲ ಆಯಿತು. ಆ ಮನೆಯನ್ನು ನಾವು ಗುರುತಿಸಿ ಈಗ ಆ ಮನೆಯ ಸಂಪೂರ್ಣ ಕೆಲಸವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಕೆಲಸವನ್ನು ಮಾಡಿಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಲ್ಲೇ ಅವರಿಗೆ ಒಂದು ಮನೆಯನ್ನು ಸಂಪೂರ್ಣವಾಗಿ ಕೊಟ್ಟು ಅವರ ಹೆಸರನ್ನು ಮನೆಗೆ ಹಾಕುವಂಥ ಒಂದು ಯೋಜನೆ ಕೂಡ ನಾವು ಯೋಚನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ನಿಮಗೆ